ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ನಾಳೆ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಸಿರುಗುಪ್ಪೆ ಬಳಿ ನಿರ್ಮಾಣವಾಗಿರುವಂಥ ಬೃಹತ್ ವೇದಿಕೆಗೆ ಬಂದಿದ್ದಾರೆ, ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ ಈ ಯೋಜನೆ ಕುರಿತು. ಸರ್, ಏನು ಯೋಜನೆ, ಇದರಿಂದ ಏನು ಪ್ರಯೋಜನ ಮತ್ತು ಎಷ್ಟು ದುಡ್ಡನ್ನು ಸರ್ಕಾರ ಖರ್ಚು ಮಾಡ್ತಾ ಇದೆ? ಇದು ಒಂದೇ ಪ್ರಾಜೆಕ್ಟಿಗೆ ಸುಮಾರು ಓವರಾಲ್ ಇಲ್ಲಿ ಇರ್ತಕ್ಕಂಥ ಡೆವಲಪ್ಮೆಂಟ್ ವರ್ಕ್ಸ್ 300-350 ಕೋಟಿ ವರ್ಕ್ಸ್ ಮಾಡ್ತಾ ಇದ್ದಾರೆ ಕೋನರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲಿ. ಎರಡನೇದು ಬೆನ್ನಿಹಳ್ಳ ಅಂತ ಇರ್ತಕ್ಕಂಥದ್ದು, ಇದು ಒಂದು ಬಾಟಮ್ ಲೈನ್, ಇದು ಒಂಥರ ಲೈಫ್ ಲೈನ್ ಇರ್ತಕ್ಕಂಥದ್ದು ರೈತರಿಗೆ. ಸುಮಾರು 147ನೇ ಕಿಲೋಮೀಟ್ರ್ ಅಂದರೆ 56ನೇ ಕಿಲೋಮೀಟ್ರಿಂದ ಹಿಡಿದು 142 ಕಿಲೋಮೀಟ್ರ್ 147ನೇ ಕಿಲೋಮೀಟ್ರಿಗೆ ಹೋಗ್ತಕ್ಕಂಥ ಇದು ಕಂಪ್ಲೀಟ್ ಬೆನ್ನಿಹಳ್ಳ ಇದೆ. ಸುಮಾರು 90 ಕಿಲೋಮೀಟ್ರ್ ಹೆಚ್ಚು ಉದ್ದಾಗಲ ಈ ಬೆನ್ನಿಹಳ್ಳ ಏನಿದೆ ಮೊದಲನೇ ಹಂತದಲ್ಲಿ ತೊಗೊಂಡಿರ್ತಕ್ಕಂಥ ಪ್ರಾಜೆಕ್ಟು. ಈ ಪ್ರಾಜೆಕ್ಟಿಗೆ ಸೀಮಿತವಾಗಿ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಜಿಲ್ಲೆಯ ಪರವಾಗಿ, ನವಲಗುಂದಿನ ಜನತೆ ಪರವಾಗಿ, ರೈತರ ಪರವಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ಲರಿಗಿಂತ ವಿಶೇಷವಾಗಿ ಏನಂದರೆ ಕೋನರೆಡ್ಡಿ ಅವ್ರನ್ನ ನಾವು ಅಭಿನಂದಿಸಬೇಕು. ಯಾಕಂದರೆ ಅವರು ಶ್ರಮ ಪಟ್ಟಿದ್ದಾರೆ. ಈ ಕಾರ್ಯಕ್ರಮ ಆಗಬೇಕು ಅಥವಾ ಈಗ ವಿಶೇಷವಾಗಿ ಈ ಬೆನ್ನಿಹಳ್ಳ ಪ್ರಾಜೆಕ್ಟಿಗೆ ಒಂದು ಸುಮಾರು 8-10 ಜೊತೆ ಪುಣ್ಯಾತ್ಮ ಹೊಸ ಚಪ್ಪಲಿ ತೊಗೊಂಡು ತಿರುಗಾಡಿದ್ದಾನೆ, ಇಲ್ಲ ಅನ್ನಬಾರ್ದು. ಪಟ್ಟಿಡಿದು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಕಲೆ ಬಿದ್ದು ಪೋಸ್ಟ್ ಪೋಲ್ ಅಂತ ಕೂಡ ಹೇಳ್ಬೋದು ನೀವು. ಅಷ್ಟೆಲ್ಲ ತಿರುಗಾಡಿ ಮುತುವರ್ಜಿ ವಹಿಸಿ ಅವ್ರು ಹೋರಾಟ ಮಾಡಿ ಗ್ರಾಂಟ್ ಅಂತ ತಂದಿದ್ದಾರೆ. ಅವರಿಗೂ ನನ್ನ ಜಿಲ್ಲೆ ವತಿಯಿಂದ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದು ಭಾಳ ಒಂದು ಐತಿಹಾಸಿಕ ಕಾರ್ಯಕ್ರಮ. ಭಾಳ ವರ್ಷಗಳಿಂದ ಜನರಿಗೆ ಜಾಸ್ತಿ ಮಳೆ ಬಂದಾಗ ಆ ನೀರು ಮತ್ತು ಉಸುಗು, ಆಮೇಲೆ ಕೆಸರು ಬೇರೆ ಹೊಲಗಳಲ್ಲಿ ಹೋಗಿನ ಜನಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನಾನುಕೂಲ ಮಾಡ್ತಿತ್ತು, ರೈತರ ಹಾನಿಯನ್ನು ತರ್ತಾ ಇತ್ತು. ಅದು ಮುಂದೆ ಬರ್ತಕ್ಕಂಥ ತಿಂಗಳಲ್ಲಿ ಕಮ್ಮಿ ಆಗುತ್ತೆ. ಯಾಕಂದರೆ ಇದು ನಮಗಿರ್ತಕ್ಕಂಥ ಬರೀ 3 ತಿಂಗಳಲ್ಲಿ ಕೆಲಸ ಇದೆ. ಕಂಪ್ಲೀಟು 80 ಕಿಲೋಮೀಟ್ರ್ ಇದೆ ಹಂತದಲ್ಲಿ ಹಾಕೋಕ್ಕಾಗೋದಿಲ್ಲ. 2ನೇ ಹಂತದಲ್ಲಿ 3ನೇ ಹಂತದಲ್ಲಿ ಸಂಪೂರ್ಣವಾಗಿ ಇದು ಕಂಪ್ಲೀಟ್ ಬೆನ್ನಿಹಳ್ಳ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಅದರ ಮುಂಚೆನೇ ಆದಷ್ಟು ಮಟ್ಟಿಗೆ ಜಂಗಲ್ ಕಟ್ಟಿಂಗ್ ಮಾಡ್ತಕ್ಕಂಥದ್ದು, ಎಲ್ಲಿ ನೀರು ಎರೋಡಾಗಿ ಹೋಗುತ್ತೆ, ಎಲ್ಲಿ ಎಂಟ್ರಿ ಆಗುತ್ತೆ ಅಂತ ಎಂಟರ್ ಲೆವೆಲ್ಸ್ ಎಲ್ಲ ನಾವು ಚೆಕ್ ಮಾಡಿದ್ದೇವೆ. ಇಂಜಿನಿಯರ್ಸ್ ಕೂಡ ಹೇಳಿದ್ದೀವಿ, ಬಿಫೋರ್ ರೈನಿ ಸೀಸನ್ ಎಲ್ಲೆಲ್ಲಿ ನಮಗೆ ಅನುಕೂಲ ಆಗುತ್ತೆ, ರೈತರಿಗೆ ತೊಂದರೆ ಆಗಲಾರ್ತಕ್ಕಂಥದ್ದು ಮಾಡಲಿಕ್ಕೆ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಸರ್ಕಾರ ಮುಗಿದ ಒಳಗಡೆ ಈ ಬೆನ್ನಿಹಳ್ಳತಕ್ಕಂಥದ್ದು ಪ್ರಾಜೆಕ್ಟ್ ಏನಿದೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಏನಂದರೆ ಇವೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು, ಇದನ್ನು ನೀವು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಮೊನ್ನೆ ಹುಬ್ಳಿ ಕಾರ್ಯಕ್ರಮ ಸೇರಿದಂತೆ ಇದನ್ನೂ ಕೂಡ ನೀವು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ತೀರಿ ಅಂತೇಳಿ BJಪಿಯವರ ಆರೋಪ ಇದೆ. ಮೊನ್ನೆ ಶಂಕರ ಪಾಟೀಲ್ ಮುನೇನಕೊಪ್ಪ ಅವರು ಕೂಡ ಇದೇ ಆರೋಪವನ್ನು ಮಾಡಿರುವಂಥದ್ದು. ಇಲ್ಲ, ಅದು ಗೊತ್ತಿಲ್ಲ. ಇದು ಈಗ ಯಾವುದೇ ಸರ್ಕಾರ ಕಾರ್ಯಕ್ರಮ ಅಂದಾಗ ಪ್ರೋಟೋಕಾಲ್ ಪ್ರಕಾರನೇ ಮಾಡಿರ್ತೀವಿ. ಇದರ ಒಳಗಡೆ ಎಲ್ಲಿ ಏನು ಕಾಂಗ್ರೆಸ್ ಫ್ಲಾಗ್ ಹಾಕೋಕ್ಕೆ ಬರೋದಿಲ್ಲ, ಅವರು ಮಾಡೋದಿಲ್ಲ, ನಾವು ಮಾಡೋದಿಲ್ಲ. ಈ ರೀತಿಯಾದಂಥ ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಹಂಗೇನೋ ಅನಿಸಿದ್ರೆ ಅವ್ರು ನನಗೂ ಮಾತನಾಡ್ಬೋದು. ದೇ ಕ್ಯಾನ್ ಟಾಕ್ ಟು ಅಸ್ ಇಫ್ ಅಟ್ ಆಲ್ ವಿ ಆರ್ ಯುಟಿಲೈಸಿಂಗ್ ಮೋರ್ ಆಫ್ ಕಾಂಗ್ರೆಸ್. ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದರೂ ಕೂಡ ಸರ್ಕಾರದ ಕಾರ್ಯಕ್ರಮ ಬಂದಾಗ ಪ್ರೋಟೋಕಾಲ್ ಪ್ರಕಾರ ಬಿಟ್ಟರೆ ನಾವೇನು ಮಾಡೋಕ್ಕೆ ಬರೋದಿಲ್ಲ, ಮಾಡೋದಿಲ್ಲ ಕೂಡ ನಾವು. ಅಲ್ಲ, ಅವ್ರನ್ನ ಆಹ್ವಾನ ಮಾಡೋದು ಕೂಡ ಕಾಟಾಚಾರಕ್ಕೆ ಆಹ್ವಾನ ಮಾಡ್ತಾರೆ. ಇನ್ನು 2 ದಿವಸ ಇರ್ತದೆ ಕಾರ್ಯಕ್ರಮ, ನಮ್ಗೆ ಮೊದಲೇ ಹೇಳಲ್ಲ. ಇದನ್ನು ಜೋಶಿಯವರು ಕೂಡ ಮಾಡಿದ್ರಲ್ಲ. ಈಗ ಜೋಶಿಯವರು ಸಾಹೇಬರು ನಾವಂತೂ ಹಂಗೆ ವೈಯಕ್ತಿಕವಾಗಿ ಯಾವತ್ತು ಮಾಡಿಲ್ಲ. ಕೆಲವಾರು ಸಂದರ್ಭದಲ್ಲಿ ಬೇಕಿದ್ದು ಅವ್ರು ಮಾಡಿರ್ಬೋದು, ನಾವು ಹಂಗೆ ಮಾಡೋಕ್ಕೆ ಹೋಗೋದಿಲ್ಲ. ಅದರ ಕೋನರೆಡ್ಡಿ ವಿಶೇಷವಾಗಂತೂ ಮಾಡೋಕ್ಕೆ ಹಂಗೆ ಹೋಗೋದು ಇಲ್ಲ. ನಾವು ಪ್ರೊಸೀಜರ್ ಪ್ರಕಾರ, ಪ್ರೋಟೋಕಾಲ್ ಪ್ರಕಾರ ಫೋಟೋನು ಹಾಕಿರ್ತೀವಿ, ಕರಿತೀವಿ, ದಟ್ಸ್ ಓಕೆ. ಆ ಥರ ಏನೋ ಅನಿಸಿದ್ರು ಕೂಡ ಮುಂದೆ ಅಂಥದ್ದು ಮಾಡ್ಲಾರಂಗೆ ಕೂಡ ನಾವು ನೋಡ್ಕೊಂಡು ಹೋಗ್ತೀವಿ. ಬೇಸಿಕಲಿ ವಿ ಹ್ಯಾವ್ ಟು ಕಾಲ್ ದೆಮ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ, ಏನಾಗುತ್ತೆ ಮಾನ್ಯ ಮುಖ್ಯಮಂತ್ರಿ ಡೇಟ್ ಕೊಟ್ಟಾಗ ಅವ್ರಿಗೆ ನಾವು ಡೇಟ್ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಅದರಲ್ಲಿ ವ್ಯತ್ಯಾಸಗಳು ಆಗಿರ್ಬೋದು, ಇನ್ನೂ ಹೊರತು ಉದ್ದೇಶಪೂರ್ವಕವಾಗಿ ಹಂಗೆ ಮಾಡೋಕ್ಕಾಗೋದಿಲ್ಲ ಅಂತ ತಮಗೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ಇದನ್ನು ಬೆಣ್ಣೆಹಳ್ಳದ ಜೊತೆಗೆ ತುಪ್ರಿ ಹಳ್ಳದ್ದು ಇಲ್ಲಿ ದೊಡ್ಡ ಸಮಸ್ಯೆ ಇದೆ. 4 ಜಿಲ್ಲೆಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಕೇವಲ 200 ಕೋಟಿ ಬಿಡುಗಡೆ ಮಾಡಿ ಅದರಿಂದ ಏನೂ ಆಗಲ್ಲ ಅಂತ ಶಂಕರ ಪಾಟೀಲ್ ಮುನೇನಕೊಪ್ಪ ಅವರು. ಮಾಡೋದಿದ್ರೆ DPR ಏನಿದೆ ಅದನ್ನೆಲ್ಲ ಮಾಡ್ರಿ ಅಂತ. ಅಲ್ಲ, ಅವ್ರು ಹೇಳಿರ್ತಕ್ಕಂಥ ಸರಿ ಅಂತ ಇಟ್ಕೊಳ್ಳೋಣ. ಅವ್ರು ಮಾಡ್ಬೋದಾಗಿತ್ತಲ್ಲ, ಒಂದು ಗೇಣನ ಮಣ್ಣು ತೆಗಿಬೋದಾಗಿತ್ತಲ್ಲ. ಅವರು ಡಬಲ್ ಇಂಜನ್ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಅವರೇ ಇದ್ದರು, ರಾಜ್ಯದಲ್ಲಿ ಅವರೇ ಇದ್ದರು. ಅವರು 10 ವರ್ಷ ಸರ್ಕಾರ ಆಯ್ತಲ್ಲ. 2008ರಿಂದ 13, 19ರಿಂದ 23ವರೆಗೆ 9 ವರ್ಷ ಅವ್ರದ್ದೇ ಇತ್ತು. ಅದರ ಜೊತೆಗೆ ಮತ್ತು 20 ತಿಂಗಳ ಸಮ್ಮಿಶ್ರ ಸರ್ಕಾರ ಇತ್ತು. ಒಂದು ಗೇಣು ಮಣ್ಣು ಅವ್ರು ತೆಗೆದಿಲ್ಲ, ನಾವು ತೆಗ್ದೀವಪ್ಪ. 200 ಕೋಟಿ ರೂಪಾಯಿ ಹಾಕಿ ನಾವು ತೆಗ್ದೀವಿ. ನಿಮಗೆ ಅಷ್ಟೇ ಪ್ರೀತಿ ಇದ್ದರೆ ವಿಶೇಷ ಅನುದಾನ ಯಾರು $500 ಬಿಲಿಯನ್ ಡೀಲ್ ಮಾಡಿರ್ತಕ್ಕಂಥ ಮೋದಿ ಸಾಹೇಬ್ರಿಗೆ ಹೇಳಿ ಒಂದು ಸ್ವಲ್ಪ ವಿಶೇಷವಾಗಿ ನವಲಗುಂದಿಗೆ ಅವ್ರು ಹೇಳಿ ತರ್ಬೋದು. ಕೇಂದ್ರದಲ್ಲಿ ಸಚಿವರು ಪ್ರಹ್ಲಾದ್ ಜೋಶಿ ಸಾಹೇಬ್ರಿದ್ದಾರೆ, ವಿಶೇಷವಾದಂಥ ಅನುದಾನ ತಂದು ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು? ಅವರು ಅವಧಿಯಲ್ಲೇ ಇದು DPR ಆಗಿರುವಂಥದ್ದು. ನಾವು ಮಾಸ್ಟರ್ ಮೈಂಡ್ ಅಂತಾರೆ ಅವ್ರು. ಅಲ್ರಿ, ಮಾಸ್ಟರ್ ಮೈಂಡು, ಮಿಸ್ಟರ್ ಮೈಂಡು, ಇದು ನಮಗೇನು ಅರ್ಥ ಆಗೋದಿಲ್ಲ. ರೊಕ್ಕ ಯಾರು ಕೊಡ್ತಾರೆ? DPR ಯಾವಾಗಾಗಿತ್ತು ಸಂಪೂರ್ಣ ಮಾಹಿತಿ ಬೇಕಿದ್ರೆ ಬಿಚ್ಚಿ ಕೊಡ್ತೀವಿ ನಿಮಗೆ. ಆಯಿತು, ನೀವು DPR ಮಾಡಿದ್ರೆ ನೀವು ಯಾಕೆ ರೊಕ್ಕ ಕೊಟ್ಟಿಲ್ಲ ಅಂತೆ?
ಯಾಕೆ ಮಾಡಿಲ್ಲಂತೆ? ಕಳಸ ಬಂಡೀರ್ ಗುರ್ತೈತಲ್ಲ, ಪಿಕ್ಚರ್ ನೋಡಿದ್ವಲ್ಲ, ಕಳಸ ಬಂಡೀರ್ ಪಿಕ್ಚರ್ ನೋಡಿವಲ್ಲ, ಮತ್ತು ರಕ್ತದಾಗ ಬರೆದು ಕೊಟ್ಟರು, ಎಲ್ಲ ಕೊಟ್ಟರು. ಇಂಥ ಪಿಕ್ಚರ್ಗಳು BJP ಅವ್ರು ನೋಡ್ರಿ, ಡಬ್ಬ ಖಾಲಿ ಇದ್ರು ಕೂಡ ಪಿಕ್ಚರ್ ಓಡಿಸೋ ಸ್ಕೀಮ್ ಅವ್ರಿಗೆ ಗುರ್ತಿದೆ. ಡಬ್ಬ ಖಾಲಿ ಇರ್ತದೆ, ಅದ್ರ ಪಿಕ್ಚರ್ ಓಡಿಸ್ತಾರೆ. ಅದು ಒಂದು ಅವರಿಗೆ ನಾವು ಮಹತ್ವದ ಇದರಲ್ಲಿ ನಾವು ಅವ್ರು ಫೇಲ್ ಆಗಲ್ಲ. ಅವರು ಡಬ್ಬನ ಖಾಲಿ ಇದ್ರು ಕೂಡ ಪಿಕ್ಚರ್ ಓಡಿಸ್ತಕ್ಕಂಥ ಸಾಮರ್ಥ್ಯ ಅವ್ರ ಹತ್ರ ಇದೆ. ಓಡಿಸ್ತಾರೆ, ಜನನೂ ಹಂಗೆ ಇದಾರಲ್ಲ, ಜನಕ್ಕೇನೋ ಮುರಳಿ ಮಾಡಿಬಿಡ್ತಾರೆ. ಅವರು ಪರ್ಫಾರ್ಮೆನ್ಸ್ ಮೇಲೆ ಹೋಗಲ್ಲ, ಪರ್ಸೆಪ್ಷನ್ ಬಿಲ್ಡ್ ಮಾಡೋದ್ರಲ್ಲಿ. ಈಗ ನೋಡ್ರಿ, ಮೋದಿ ಸಾಹೇಬ್ರಿಗೆ ಎಲ್ಲಿವರೆಗೆ ಒಯ್ದಿದ್ದಾರೆ, ವಿಶ್ವಗುರು ಅಂತ ಒಯ್ದುಬಿಟ್ರು. ಈಗ ಬಾಂಗ್ಲಾದೇಶಿಗೆ ನಾವು ಹೋಗಂಗಿಲ್ಲ, ಶ್ರೀಲಂಕಾಗೆ ಹೋಗಂಗಿಲ್ಲ, ನೇಪಾಳಿಗೆ ಹೋಗಂಗಿಲ್ಲ, ಮಾಲ್ಡೀವ್ಸ್ಗೆ ಹೋಗಂಗಿಲ್ಲ, ಮಾರಿಷಸ್ಗೆ ಹೋಗಂಗಿಲ್ಲ, ಭೂಟಾನಿಗೆ ಹೋಗಂಗಿಲ್ಲ, ಮೈನಾಮಾರ್ಗೆ ಹೋಗಂಗಿಲ್ಲ, ಮತ್ತೀಗ ರಷ್ಯಾಗೆ ಹೋಗಂಗಿಲ್ಲ. ರಷ್ಯನ್ ಆಯಿಲ್ ಬಿಟ್ಬಿಟ್ವಿ. ಪುಟಿನ್ ಬಂದಾಗ ಅಗಲ ಬಗಲ ಕೂತ್ಕೊಂಡ್ಬಿಟ್ರು. ಈಗ ಆಯಿಲ್ ಬಿಟ್ಬಿಟ್ವಿ ಪುಟಿನ್ದು. ಇರಾನ್ದು ಹೋಗಿದ್ಮೇಲೆ ಚಾಬಾರ ಪೋರ್ಟ್ ಇತ್ತು, ಅದನ್ನು ಕೈ ಬಿಟ್ಟು ಓಡ್ ಬಂದ್ಬಿಟ್ವಿ. ಮತ್ತು ಟ್ರಂಪ್ ಏನು ಹೇಳ್ತಾನೆ ಅದನ್ನ ಕೇಳ್ಕೊಂಡು ನಾವು ಕುಂದಿರ್ಬೇಕು. ಸ್ಟೂಡೆಂಟಿಗೆ ಮೋಟಿವೇಶನ್ ಕೂಡ ಮಾಡಿದ್ರು. ಅದೇ ಭಾಳ ಮೋಟಿವೇಶನ್ ಮಾಡ್ತಾರೆ ರೀ. ಯಾಕೆ ಸುಳ್ಳು ನೋಡ್ರಿ, ಸುಳ್ಳು ಐತಲ್ಲ ಹೇಳೋದು ಭಾಳ ಈಸಿ, ಯಾಕಂದ್ರೆ ಅವ್ರಿಗೆ ಮೀಡಿಯಾ ಐತೆ. ನಾನು ಇನ್ನಾದರೂ ಮನವಿ ಮಾಡ್ತೀನಿ, ನೀವು ಪ್ರಧಾನಮಂತ್ರಿ ಮೋದಿಯವ್ರಿಗೆ ಎಷ್ಟು ತೋರಿಸ್ತೀರಿ ಅಷ್ಟೇ ಅಪೋಸಿಷನ್ ಪಾರ್ಟಿಗೆ ತೋರಿಸ್ರಿ. ಪ್ರಧಾನಮಂತ್ರಿಯವ್ರಿಗೆ ನೀವು ಎಷ್ಟು ತೋರಿಸ್ತೀರಿ ಅಷ್ಟೇ ಅಪೋಸಿಷನ್ ಪಾರ್ಟಿಗೆ ತೋರಿಸ್ರಿ. ಅವ್ರು ಯಾವುದೇ ಒಂದು ಸ್ಟೇಟ್ ರಾಜಕಾರಣ ಅಲ್ಲ, ಮುನ್ಸಿಪಾಲ್ಟಿ ಗೆದ್ದರೆ ನಾನು ಚಾಲೆಂಜ್ ಮಾಡ್ತೀನಿ. ಅವ್ರೇನಂತಂದರೆ 80% 90% ಭಾಗ ಅವ್ರದ್ದೇ, ಅವರೇ ಆ್ಯಂಕರ್ಗಳು, ಅವ್ರದ್ದೇ ಬರ್ತಕ್ಕಂಥ ಸ್ಪೋಕ್ಸ್ ಪರ್ಸನ್ಗಳು, ಅವ್ರು ಹೇಳಿರ್ತಕ್ಕಂಥ ಅಜೆಂಡಾ ನಡೀತತ್ತೆ. ಯಾಕೆ ಮೋದಿ ಸಾಹೇಬ್ರಿಗೆ ಅಷ್ಟೇ ಯಾಕೆ ಭಯ ಇದೆ? ಬರೆದು ಕೊಡ್ರಲ್ಲ ಎಲ್ಲ ಚಾನಲ್ಗಳು 50% ಅವರಿಗೆ 50% ಅವರಿಗೆ ಅಂತ ಹೇಳಲಿಲ್ಲ. ಯಾಕೆ ಹೇಳಕ್ಕೆ ಭಯ ಇದೆ ಅವರಿಗೆ? ಈ ಚಾನಲ್ಗಳನ್ನು ಅರ್ಧ ಹಂಚಿಬಿಡೋದ? ಯಾಕೆ ಹಂಚಬಾರ್ದು? ಎಲ್ಲ ಅವರೇ ರೊಕ್ಕ ಕೊಂಡ್ಕೊಂಡು ಇಟ್ಕೊಂಡ್ಬಿಟ್ಟಾರಲ್ಲ. ಮತ್ತೆ ರೊಕ್ಕ ಕೊಂಡ್ಕೊಂಡು ಅವರೇ ಇಟ್ಕೊಂಡ ಮೇಲೆ ಮತ್ತೆ ಏನು ಮಾಡ್ಬೇಕು? ನಾವು ಇಡೀ ದೇಶಕ್ಕೆ ನ್ಯೂಸ್ ಹೆಂಗೆ ಹೋಗೋದು? ಮಾಡಂಗಿಲ್ಲ. ಹಂಗೆ ನಾವು ಹಂಗೆ ಮಾಡ್ಬೋದಾಗಿತ್ತು. ದಿಸ್ ಇಸ್ ಅ ಪ್ರಜಾಪ್ರಭುತ್ವ ವ್ಯವಸ್ಥೆ ಬ್ಯೂಟಿ. ಕಾಂಗ್ರೆಸ್ ವುಡ್ ಹ್ಯಾವ್ ಓನ್ಡ್ ಎವ್ರಿ ಚಾನಲ್. ಇವ್ರಿಗೆ ಹೇಳ್ತಿರೋದು ನಮಗೆ ಟೈಮ್ ಸ್ಪೇಸ್ ಕೊಡಿ, ಚಾನಲ್ ಕೊಡಬೇಡ್ರಿ. ನೀವು 10 ತಾಸು ಮಾತಾಡಿದ್ರೆ ನಮಗೆ ಒಂದು 5 ತಾಸಿನ ಅವಕಾಶ ಕೊಡ್ರಿ. ಈಗ ಮೊನ್ನೆ ಬಿಹಾರ್ ಎಲೆಕ್ಷನ್ ಆಯಿತು, ಎಷ್ಟು ತಾಸು ಸ್ವಾಮಿ ತೋರಿಸಿದ್ ನೀವು ಮೋದಿ ಸಾಹೇಬರಿಗೆ? ಏನು ಟೈಮ್ ಇದೆ ಅದಕ್ಕೆ? ಬೆಳಗಾವಿ ಮುಂಜಾನೆಯಿಂದ ಸಾಯಂಕಾಲವರೆಗೆ ಆತನ ತೋರಿಸಿದ್ವಿ, ಮುಗೀತು. ಅದು ಎಲೆಕ್ಷನ್ ಮುಗಿದಾದ್ಮೇಲೆ ಎಲ್ಲದ ಮೋದಿ ಸಾಹೇಬ್ರೀಗ? ಯಾವಾಗ ಪಾರ್ಲಿಮೆಂಟ್ ಶುರು ಆಗ್ತದೆ ಮತ್ತೆ ಹೇಳ್ನಲ್ಲ, ಏರೋಪ್ಲೇನ್ ತಿಕ್ಬಿಡ್ತಾರೆ ಹೊಸದು, ಮತ್ತು ಎಲ್ಲ ಹೊರದೇಶಕ್ಕೆ ಹೋಗೋದು ಬರೋದು. ಇದೇ ಪಿಕ್ಚರ್ ನೋಡ್ತಿದ್ದೀವಿ, 10 ವರ್ಷ ಇದೇ ನೋಡಿದ್ವಿ, ಇನ್ನು ಮುಂದೂ ಅದನ್ನೇ ನೋಡ್ತೀವಿ. ಅಲ್ಲ, ಈ ಬ್ಯಾಲೆಟ್ನೊಳಗೆ ನೀವೇನು ಕೌಂಟರ್ ಕೂಡ ಕೊಟ್ರಿ ಕೇಂದ್ರಕ್ಕೆ? ಅಲ್ಲ, ಕೊಡಬೇಕಾಗತ್ತೆ. ಯಾಕೆ ಕೊಡಬಾರ್ದು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿ ಆರ್ ಟ್ರೈಂಗ್. ಯಾಕೆ ಮಾಡಬಾರ್ದು? ಅಲ್ಲ, ಲೋಕಲ್ ಎಲೆಕ್ಷನ್ದಲ್ಲಿ ಬ್ಯಾಲೆಟ್ ಮಾಡ್ತಾ ಇದ್ದಾರಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್, ನೀವೇನು ಕೌಂಟರ್ ಕೂಡ ಕೊಟ್ರಿ? ಕೌಂಟರ್ ಕೊಡೋದಲ್ರಿ. ಯಾಕಂದ್ರೆ ಏನಾಗಿದೆ, ನಮಗೆ ನಂಬಿಕೆ ಇಲ್ಲ. ಈ SIR ಬೇರೆ ಮಾಡ್ತಿದ್ದಾರೆ. 3 ಕೋಟಿ, ಈಗ UP ನಲ್ಲಿ 3 ಕೋಟಿ ಓಟ್ ತೆಗೆದಿದ್ದಾರೆ. ತಮಿಳ್ನಾಡಲ್ಲಿ ಸುಮಾರು 85 ಲಕ್ಷ ಓಟ್ ತೆಗೆದಿದ್ದಾರೆ. 75 ಲಕ್ಷ ಓಟ್ ವೆಸ್ಟ್ ಬೆಂಗಾಲಲ್ಲಿ ತೆಗೆದಾರೆ. ಬಿಹಾರ್ನಲ್ಲಿ 65 ಲಕ್ಷ ಓಟ್ ತೆಗೆದ್ರು. ಮಹಾರಾಷ್ಟ್ರಲ್ಲಿ 47 ಲಕ್ಷ ಓಟ್ ಆ್ಯಡ್ ಮಾಡಿದ್ರು. ಹರಿಯಾಣದಲ್ಲಿ 25 ಲಕ್ಷ ಓಟ್ ಆ್ಯಡ್ ಮಾಡಿದ್ರು. ಯಾರು ಕೇಳೋರು ಯಾರು, ಹೇಳೋರು ಯಾರು? ನಮ್ಮ ಹಳ್ಳೆ ಒಂದು ಗಾದೆ ಇದೆ, ಯಾರಪ್ಪಂದಿನ ಎಲ್ಲ ಮಂದಿ ಜಾತ್ರೆ ಅಂತಲ್ಲ. ಜಾತ್ರೆಯಾಗ ಹೊಂಟ್ಬಿಟ್ಟದ್ದು ಸುಮ್ಮನೆ ಹೊಂಟಾರ. ಹಂಗಂದ್ರೆ ನೀವು ಎಲೆಕ್ಷನ್ ಕಮಿಷನ್ ದುರುಪಯೋಗ ಮಾಡ್ಕೊಂಡಂಗೆ ಆತಲ್ಲ? ಹೆಂಗೆ ಮಾಡ್ಕೊಂತೀವಿ ನಾವು? ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ವಿ ಆರ್ ಚೇಂಜಿಂಗ್ ದ ಮಾಡಲ್, ವಿ ಆರ್ ನಾಟ್ ಚೇಂಜಿಂಗ್ ದ ವೋಟರ್ ಲಿಸ್ಟ್. ಅವ್ರು ವೋಟರ್ ಲಿಸ್ಟ್ ಚೇಂಜ್ ಮಾಡ್ತಿದ್ದಾರೆ ಸ್ವಾಮಿ. ಅವ್ರು ವೋಟರ್ ಲಿಸ್ಟ್ ಚೇಂಜ್ ಮಾಡ್ತಿದ್ದಾರೆ, ನಾವು ವೋಟರ್ ಲಿಸ್ಟ್ ಏನು ಮಾಡ್ತಿಲ್ಲ. ಈಗ ಅದಕ್ಕೆ ಯಾಕೆ ಹೇಳ್ತಿದ್ದು ಅಂತಂದರೆ, ಇದು ಟ್ಯಾಂಪರಿಂಗ್. ಮೊನ್ನೆ ಸುಪ್ರೀಂ ಕೋರ್ಟು ಒಂದು ಭಾಳ ಉದಾಹರಣೆ ಇದೆ ನಿಮ್ಗೆ ಹೇಳೋದು ಭಾಳ ಇಂಪಾರ್ಟೆಂಟ್. ನಿಮ್ಗೆ ಉದಾಹರಣೆಗೆ ಪಂಜಾಬ್ನಲ್ಲಿ ಹರಿಯಾಣದಲ್ಲಿ ಒಂದು ಎಲೆಕ್ಷನ್ ಆಯಿತು. ಎಲೆಕ್ಷನ್ ಕೌಂಟಿಂಗ್ ಆದಮೇಲೆ BJP ಡಿಕ್ಲೇರ್ ಆಗ್ಬಿಡ್ತು. ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಬಂತು. ಸುಪ್ರೀಂ ಕೋರ್ಟ್ ಮೇಲೆ ಅದೇ ವೋಟಿಂಗ್ ಮಿಷನ್ ರೀಕೌಂಟ್ ಮಾಡಿದ್ಮೇಲೆ BJP ಸೋಲ್ತಲ್ಲಿ. ಮತ್ತು ಇದ್ರ ಬಗ್ಗೆ ಏನು ಹೇಳ್ಬೇಕೀಗ? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಚಾಲೆಂಜ್ ಮಾಡ್ತದ, ಇದನ್ನ ನೀವು ಟ್ಯಾಂಪರಿಂಗ್ ಮಾಡಿ ತೋರಿಸ್ರಿ ಅಂತ ಯಾರು ಕೂಡ ಚಾಲೆಂಜ್ ಸ್ವೀಕಾರ ಮಾಡಲ್ಲ. ಎಲೆಕ್ಷನ್ ಕಮಿಷನ್ನೇ ಪರ್ವಿಗೆ ಬರಬಾರಂತ ಮಾಡಿಬಿಟ್ರಲ್ರಿ ಕಾನೂನು. ಎಲೆಕ್ಷನ್ ಕಮಿಷನ್ ಆಯ್ಕೆ ಹೆಂಗೆ ಮಾಡಬೇಕು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅಪೋಸಿಷನ್ ಲೀಡರ್, ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ಅವ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ತೆಗೆದುಬಿಟ್ರಲ್ಲ, ಎದಕ್ಕೆ ತೆಗಿಬೇಕು? ಅದ್ರ ಜೊತೆಗೆ ಎಲೆಕ್ಷನ್ ಕಮಿಷನ್ಗೆ ಅವ್ನು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಅವನ ಮೇಲೆ ಕೇಸ್ ಹಾಕಂಗಿಲ್ಲ ಅಂತ ಕಾನೂನು ತಂದರು. ಎಲೆಕ್ಷನ್ ಕಮಿಷನ್ಗೆ ಸ್ಕಾಟ್ ಫ್ರೀ. ಎಲೆಕ್ಷನ್ ಕಮಿಷನ್ ಸ್ಕಾಟ್ ಫ್ರೀ, ಏನು ಬೇಕಾದ್ ಮಾಡಿದ್ರು ಕೂಡ ಅವ್ನ ಮೇಲೆ ಕೇಸ್ ಇಲ್ಲ. ಆ ಥರದ ಕಾನೂನು ತಂದುಬಿಟ್ಟಾರೆ. ಈಗ ಏನು ಮಾಡ್ಬೇಕು? ಎದಕ್ಕೆ ತರ್ಬೇಕಂತ ಕಾನೂನು? 70 ವರ್ಷದಲ್ಲಿ ಅಂತ ಕಾನೂನಿಲ್ಲ, ನೀವ್ಯಾಕೆ ತಂದ್ರಿ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಎದಕ್ಕೆ ತೆಗೆದ್ರಿ? ಇಂಥವಕ್ಕೆಲ್ಲ ಚರ್ಚೆ ಮಾಡಲ್ರಿ, ಅವ್ರ ಟೈಮ್ ಇರಲ್ಲ. ಅವರು ನಮಗೆ ಹೇಳೋದು ಹೆಂಗೆ ಇದೆ, ಹಂಗೆ ರೋಡು ಫುಟ್ಪಾತು ಇಂಥವು ಇವರೆಲ್ಲ ಏನಾನ ಮಾಡಿಬಿಡ್ಬೋದು. ಇವ್ರಿಗೆ ಪ್ರಶ್ನೆ ಕೇಳಿದ್ರೆ ನಮ್ಮ ಮೇಲೆ ಬಂದ್ಬಿಡೋದು ಅಷ್ಟೇ. ಇವ್ರಿಗೆ ಒಟ್ಟು ಪ್ರಶ್ನೆ ಕೇಳಬಾರ್ದು ನೋಡ್ರಿ. ಇವ್ರು ಏನು ಮಾಡಿದಾರೆ ಈ ದೇಶದಲ್ಲಿ ಅದೆಲ್ಲ ಸರಿ ಅನ್ನತಕ್ಕಂಥದ್ದು ಮಾತನಾಡ್ತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ಅವರಿಗೆ. ಈಗ ಲೋಕಲ್ ಪ್ರೋಗ್ರಾಮಿಗೆ ಬರೋಣ, ನಾಳೆ ಯಾರೆಲ್ಲ ಭಾಗವಹಿಸ್ತಾರೆ? ಬಹುತೇಕ ಭಾಳಷ್ಟು ಮುತುವರ್ಜಿ ವಹಿಸಿ ನಮ್ಮೆಲ್ಲ ಸಚಿವರುಗಳು, ಸಂಬಂಧಪಟ್ಟಿರ್ತಕ್ಕಂಥ ಸಚಿವರುಗಳು, ಜಾರಕಿಹೊಳಿ ಅವರು ಬರ್ತಿದ್ದಾರೆ, ಆಮೇಲೆ DCM ಬರ್ತಿದ್ದಾರೆ, ಆಮೇಲೆ CM ಬರ್ತಾ ಇದ್ದಾರೆ. ಇನ್ನು ಕೆಲವು ಸಚಿವರುಗಳು ಪರ್ಸನಲ್ ಆಗಿ ಯಾರು ನಮ್ಮ ಕೋನರೆಡ್ಡಿ ಅಣ್ಣವ್ರು ಕರೆದಿದ್ದಾರೆ, ಅವರೆಲ್ಲರೂ ಬರ್ತಾರೆ.
ಸೊ ಇದಿಷ್ಟು ಸಂತೋಷ್ ಲಾಡ್ ಅವ್ರ ಮಾತುಗಳು. ನಾಳೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆದಿವೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.